ಅನ್ನ ಬ್ರಹ್ಮ. ಅನ್ನ ಹೇಗಿರುತ್ತೋ ಮನಸ್ಸಾಗಿರುತ್ತೆ. ಅಂದರೆ ಸೇವನೆ ಮಾಡುವ ಅನ್ನ ಸೇವನೆ ಮಾಡುವ ಅನ್ನೋದಕ್ಕಿಂತ ಪ್ರಸಾದ ಸೇವನೆ ಮಾಡುವ ರೀತಿ ಹೇಗಿರುತ್ತೋ ಇದಕ್ಕೆ ಅನ್ನ ಯಜ್ಞ ಅಂತಾರೆ. ನಾವು ಅದನ್ನು ಪೂರ್ತಿ ದೂರ ಗಾಳಿಲಿ ತೂರ್ಬಿಟ್ಟಿದ್ದೀವಿ. ಅದಕ್ಕೊಂದು ಸಣ್ಣ ಉದಾಹರಣೆ ಹೇಳ್ತೀನಿ. ಫಂಕ್ಷನ್ ಅಂತ ಮಾಡ್ತಾರೆ, ನಾಮಕರಣ, ಸತ್ಯನಾರಾಯಣ ಪೂಜೆ, ಮದುವೆ, ಇದೆಲ್ಲ ಒಳ್ಳೇದಾಗಲಿ ಅಂತ ತಾನೇ ಮಾಡೋದು. ಹೌದು. ಆದರೆ ಒಳ್ಳೇದಾಗಲಿ ಅಂತ ಮಾಡಿದ್ದೀವಿ, ಮಾಡ್ತಾ ಇದ್ದೀವಿ, ಅಲ್ಲಿ ನಡೀತಾ ಇರ್ತಕ್ಕಂಥ ವಿಚಾರ ಕೇಳಿದ್ರೆ, ಅರ್ಥ ತಿಳ್ಕೊಂಡ್ರೆ ನಾವು ಎಷ್ಟರ ಮಟ್ಟಕ್ಕೆ ನಾವು ಪಾಪಕ್ಕೆ ಗುರಿ ಮಾಡ್ತಾ ಇದ್ದೀವಿ. ಮದುವೆ ಆಗೋರಿಗೆ, ಹೆಣ್ಣು ಗಂಡಿಗೆ ನಾವು ಹಣ ಖರ್ಚು ಮಾಡಿ ಒಳ್ಳೆಯದಾಗಲಿ ಅಂತ ಪುರೋಹಿತರು ಕರೆಸಿ, ವಾದ್ಯ ಕರೆಸಿ, ಜನಗಳು ಕರೆಸಿ ಮದುವೆ ಮಾಡ್ತಾಯಿದ್ವಿ. ಆದರೆ ಅಲ್ಲಿ ನಡೀತಕ್ಕಂತಹ ಅನ್ನ ಪ್ರಸಾದ ಅಂತ ಊಟ ಏನು ಹಾಕ್ತಾರೆ ಬಂದವರಿಗೆ, ಅವರು ಎಲೆಯಲ್ಲಿ ಬಿಡ್ತಕ್ಕಂಥದ್ದು, ಯಾರು ಊಟ ಮಾಡೋರು ಎಲೆಯಲ್ಲಿ ಬಿಡ್ತಕ್ಕಂಥದ್ದು, ಎರಡನೇದು ತುಳ್ಕೊಂಡು ಓಡಾಡ್ತಕ್ಕಂಥದ್ದು, ಇದಿಷ್ಟು ಮದುವೆ ಮಾಡ್ಕೊಳ್ತಕ್ಕಂಥ ಹೆಣ್ಣು ಗಂಡಿಗೆ ಮುಂದೆ ಒಳ್ಳೆಯದಾಗಲಿ ಅಂತ ಮದುವೆ ಮಾಡಿದ್ರಲ್ಲ ಅವರಿಗೆ ಮನೆ ಸಿಕ್ಕಲ್ಲ, ಟೈಮ್ ಸರಿಗೆ ಊಟ ಸಿಕ್ಕಲ್ಲ. ಯಾಕೆ? ಇಲ್ಲಿ ನಡೆದಿದ್ದೇನು ದುರಂತ ಅಂತ ನಮಗಿನ್ನೂ ಗೊತ್ತಿಲ್ಲ. ಈಗ ಈ ಪದ ಬಳಸಿದ್ರೆ ಎಷ್ಟು ಜನಕ್ಕೆ ಭಯ ಆಗುತ್ತೆ. ಮದುವೆ ಮಾಡಿಬಿಟ್ಟು ದುರಂತಾನೇ. ಸಮಯಕ್ಕೆ ಸರಿಯಾಗಿ ಗಂಡ ಹೆಂಡತಿ ಊಟ ಮಾಡೋಕ್ಕಾಗಲ್ಲ ಕೂತ್ಕೊಂಡು. ರೀ ಎಲ್ಲಿದ್ದೀರಿ? ಬರ್ತಾಯಿದ್ದೀನಿ, ಈಗ ಬಂದೆ, ಅರ್ಧ ಗಂಟೆ ಲೇಟ್. ಯಾಕೆ ಅಂದರೆ ಅನ್ನದಾನ ಅಂತಕ್ಕಂಥದ್ದು ನಾವೇನು ಮಾಡಿದ್ದೀವಿ, ಅನ್ನಶಾಂತಿ ಅಂತ ನಾವೇನು ಅಂದ್ಕೊಂಡಿದ್ದೀವಿ, ಅಲ್ಲಿ ಶಾಂತಿನೂ ಆಗಿಲ್ಲ, ದಾನವೂ ಆಗಿಲ್ಲ, ಖರ್ಚಾಯಿತು. ಅದನ್ನು ಅನಾವಶ್ಯಕವಾದ ರೀತಿಯಲ್ಲಿ ವ್ಯರ್ಥವಾಗಿ ಬಳಸ್ಬಿಟ್ಟು ಎಲ್ಲಿ ಉಳಿದಿರೋದೆಲ್ಲ ತೊಗೊಂಡೋಗಿ ತೊಟ್ಟಿಗೆ ಹಾಕ್ತೀವಿ. ಅಮ್ಮ ಎಷ್ಟು ಮಟ್ಟಿಗೆ ಸರಿ? ಸ್ವಲ್ಪ ಯೋಚನೆ ಮಾಡಬೇಕಲ್ವಾ? ಹೌದು. ಅನ್ನದಾನ ಮಾಡ್ತಕ್ಕಂಥ ನಾವು ಅನ್ನ ತೊಗೊಂಡೋಗಿ ತೊಟ್ಟಿಗೆ ಹಾಕ್ತೀವಿ ಅಂದರೆ ಏನು ಮಾಡೋಣ? ಊಟ ಮಾಡಿದವ್ರಿಗೆ ನಾವು ಏನು ಅಂತ ಹೇಳೋಕ್ಕಾಗತ್ತೆ? ನಾವೆಲ್ಲ ಹೇಳೋಕ್ಕಾಗತ್ತಾ ಅನ್ನೋ ಪ್ರಶ್ನೆ ಬರುತ್ತೆ. ಅದಕ್ಕೆ ಅದರ ಅವಶ್ಯಕತೆ ಕೂಡ ಸರಿಯಾಗಿ ತಿಳ್ಕೊಬೇಕಾದ್ರೆ ನಾವು ಅದನ್ನು ಯಾವ ರೀತಿಯಾಗಿ ಮದುವೆಗೆ ಅಂತ ಅನ್ನಶಾಂತಿ ಮಾಡ್ತಕ್ಕಂಥ ಕ್ರಮವನ್ನು ತಿಳ್ಕೊಂಡ್ರೆ ಅಮ್ಮ, ಮದುವೆ ಮಾಡ್ಕೊಂಡು ಹೆಣ್ಣು ಗಂಡಿಗೆ ಜೀವನದಲ್ಲಿ ಒಂದು ಮನೆ, ಸೈಟು, ಊಟಕ್ಕೆ ಸಮಯಕ್ಕೆ ಸರಿಯಾಗಿ ಊಟ, ಗಂಡ ಹೆಂಡತಿ ಸಮಯಕ್ಕೆ ಸರಿ ಊಟ ಮಾಡೋದು ಎಷ್ಟು ಜನ ಅನುಭವಿಸ್ತಾ ಇದ್ದಾರೆ? ಇಲ್ಲ, ತುಂಬ ಜನ ಅನುಭವಿಸ್ತಿಲ್ಲ. ಆ ವ್ಯರ್ಥವಾದ ವಿಚಾರ ಎಷ್ಟೊಂದು ಜನ ಯೋಚನೆ ಮಾಡ್ತಾರೆ ಅಂದರೆ, ಮದುವೆ ಮಾಡಿಕೊಂಡೆ ಗಂಡ ಯಾವಾಗಲೂ ಬರ್ತಾರೆ, ಹೆಂಡತಿ ಯಾವಾಗಲೂ ಇರ್ತಾರೆ, ಸೊ ನಾವು ಒಳ್ಳೆಯದಾಗಲಿ, ಹತ್ತಿರ ಇರಲಿ, ಹೊಂದಾಣಿಕೆ ಆಗಲಿ ಅಂತ ಮದುವೆ ಮಾಡಿಕೊಂಡು ಊಟ ಮಾಡೋಕ್ಕೆ ಜೊತೆಲೇ ಇಲ್ಲ, ಪೂಜೆ ಮಾಡೋಕ್ಕೆ ಮೊದಲೇ ಇಲ್ಲ, ಹೇಳಿದ್ದನ್ನು ಒಪ್ಕೊಳ್ಳೋದೇ ಇಲ್ಲ, ಕೊನೆಗೆ ಮುಂದೆ ಏನೋ ಚೆನ್ನಾಗಿರೋದು ಹೋಗೋಣ ಅಂದರೆ ಒಂದು ಮನೆ ಇಲ್ಲ. ಅಂದರೆ ಶ್ರೀಮಂತಿಕೆ ಇರುತ್ತೆ, ಒಳ್ಳೆ ಕೆಲಸ, ಕಾರು, ಪ್ರತಿಯೊಂದು ಇರುತ್ತೆ. ಆದರೆ ಮನಃಶಾಂತಿ ಇದಕ್ಕೆ ಮನೋರೋಗ ಅಂತಾರೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.